ಇನ್ನೊಂದೇನಾಗಿದೆ, ಸಕಲೇಶಪುರ ತಾಲೂಕಲ್ಲಿ ಇದು ತುಂಬ ಹಳೆಯ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ ಇದು. ಇದ್ರ ಮೇಲೆ ದ್ರೋಣ ಹಾರಿಸೋದಾಗ್ಲಿ, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಂಗೇನೆ ಇಲ್ಲ. ಮೊದಲನೇದಾಗಿ ನನಗೆ ಇಲ್ಲಿ ಯಾರಾದರೂ ಬಂದು ಶೂಟ್ ಮಾಡಿ ಯಾರಾದರೂ ಫೋನ್ ಮಾಡಿದ್ರೆ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಬಟ್ರೆ ಅವ್ರು ನನ್ನ ಕಡೆಯವರು ಬಿಟ್ಬಿಡಿ, ನಾನೇನು ಮಾಡಲಿ, ನಾನು SP ಕಡೆಯವರು ಬಿಟ್ಬಿಡಿ. ಇನ್ನೊಂದೇನಾಯ್ತು, ಸತ್ತಿರೋ ಒಂದು 2ನೇ ವರ್ಷದಲ್ಲಿ ಇನ್ನೊಂದು ಗೇಟಿಗೆ ಬೀಗ ಹಾಕ್ಬಿಟ್ರೆ ಯಾರು ಬರೋದೇ ಬೇಡ ಅಂತ. ಯಾರೋ DC-ಗೆ ಅವರ ಸ್ಟಾಫ್ ಯಾರೋ ಬಂದಿದ್ದಾರೆ, ಬೆಂಗಳೂರಿಂದ ಯಾರೋ DC-ಗೆ ಫೋನ್ ಮಾಡಿಸಿದ್ದಾರೆ, ಗೇಟ್ ಬಾಗಿಲು ತೆಗಿಸಿ ಅಂತ. ಇಲ್ಲ, ನಾನು ಈ ರೀತಿ ಸಮಸ್ಯೆ ಇದೆ, ತೆಗೆಯೋದಿಲ್ಲ ಅಂತ ಆಯ್ತು. ನಿಮ್ಮ ತಂದೆ ಕಾಲದ್ದ ಅಂದರೆ ತಂದೆ ಕಾಲದ್ದು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನ ಕಾಲದ್ದೇ ದೇವಸ್ಥಾನ, ನಿಮ್ಮ ಅಪ್ಪಂದ ಅಂತ ಕೇಳಿದ್ರು. ಈ ದೇವಸ್ಥಾನಕ್ಕೋಸ್ಕರ ನಂದು 4 ಜನರೇಷನಿಂದ ಕಲ್ಲು ಮಣ್ಣು ಹೊತ್ತು ಜಾಗವು ನೀರು ನೆರಳು ಇಲ್ಲದಿಂದ ದಿನಗಳಲ್ಲಿ ನಾವಿಲ್ಲಿ ಪೂಜೆ ಮಾಡಿದ್ದೀವಿ. ಅದ್ರ ಬಾಧೆ ಏನು ಒಳ್ಳೇದೇನು ಅಂತ ನಮಗೆ ಗೊತ್ತಿದೆ. ಈಗ ಎಲ್ರಿಗೂ ನಿಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದಲ್ಲ. ಈ ಥರದ್ದು ಇದ್ದಂಗೆ ಮನಸ್ಸಿಗೆ ಜಾಸ್ತಿ ನೋವಾಗುತ್ತೆ. ಇದನ್ನು ನಾವು ಮೊನ್ನೆ ಕೇಳಿದ್ದು ಬಿಟ್ಟರೆ ಬೇರೆ ಇನ್ನೇನೂ ಆಗಲಿಲ್ಲ. ಮೊನ್ನೆ ನಾನೇನು ಮಾಡಿದೆ, ಬೀಗ ಹಾಕೊಂಡು ಹೊರಟೋದೆ. ಪ್ರಶಾಂತ್ ವಿಡಿಯೋ ಕ್ಲಿಪ್ಗಳನ್ನ ಸ್ಯಾಮ್ ಅವರ ಅಭಿಮಾನಿಗಳು ಡೌನ್ಲೋಡ್ ಮಾಡಿಕೊಂಡು ಆ ವಿಡಿಯೋವನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಶುಭ ಹಾರೈಸ್ತಾ ಇದ್ದಾರೆ. ಅಂಡ್ ಜೋಡಿ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿದೆ. ಸಮೀರ್ ಹಾಗೂ ನೇಹಾ ಅವರಿಗೆ ನಮ್ಮ ಸುದ್ದಿ ವಿಸ್ಮಯ ಚಾನಲ್ ಕಡೆಯಿಂದ ಕೂಡ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದಿರುತ್ತೆ. ಹಾಗಾಗಿ ನಾನು ಹೋದೆ. ಮೊನ್ನೆ ಆಗಿದ್ದು ವಿಷಯ ಸಣ್ಣ ವಿಷಯ, ಬಂದಿದ್ದೆಲ್ಲ ಹೊರಗಡೆಯಿಂದ ಬಂದು ಈ ಊರಿನವ್ರ ಮೇಲೆ ದೌರ್ಜನ್ಯ ಮಾಡೋದು ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ, ಏನು ತಪ್ಪೇನಿಲ್ಲ. ಹೌದು, ಕಾಲಿಟ್ಕೊಂಡಿದ್ದಾಗಲೇ ನಾನು ಅವ್ರಿಗೆ ಬೈದಿದ್ದು, ಇದು ದೇವಸ್ಥಾನ ಇದು ಅಂತ ಹೇಳಿ ಬೈದಿರೋದು. ಅದ್ರಲ್ಲಿ ತಪ್ಪೇನಿದೆ? ಸಾರ್ವಜನಿಕರು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾವು ಮಾತಾಡಿದ್ರೆ ತಪ್ಪೇನಿದೆ? ಎರಡನೇದಾಗಿ ಇಲ್ಲಿ ತೀರ್ಥ ಪ್ರಸಾದ ತಗೊಂಡು ಒಂದು 5